ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ವರ್ತನೆ ಮಾಡುತ್ತಾ ಕರ್ನಾಟಕ ವಿರೋಧಿ ಧೋರಣೆ ತೋರುತ್ತಿರುವ ರಾಜ್ಯಪಾಲರ ವಿರುದ್ಧ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಮುಖಂಡರು ಹಾಕಿದರು. ರಾಜ್ಯಪಾಲರಿಗೆ ಹೇಳಿದಿಕ್ಕಾರ, ಕನ್ನಡ ವಿರೋಧಿ ಮಾಡಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ, ಕನ್ನಡ ಹಣದಿಂದ ತೆರಿಗೆ ಮಾಡಿರುವಂತ ಹಿಂದಿ ಗುಲಾಮ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ, ಕನ್ನಡ ವಿರೋಧಿ ಆಗಿರುವಂತ ಸರ್ಕಾರ ಸರ್ಕಾರಂತಪ ಸರ್ಕಾರ ಕಾನೂನಂತಪ ಕಾನೂನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರ ಸಿಂಹಟಿಯ ನಾರಾಯಣಗೌಡರಿಗೆ ಏನೇ ರಾಜ್ಯಪಾಲರಿಗೆ ಹೇಳಿದ್ದಾರೋ ಹೋರಾಟ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ, ಕನ್ನಡ ವಿರೋಧಿ ಮಾಡಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ, ಒಕ್ಕೂಟ ವ್ಯವಸ್ಥೆ ವಿರೋಧಿ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ, ಕನ್ನಡಿಗರ ತೆರಿಗೆ ಹಣ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಮನಿ ಅವರು ಮಾತನಾಡಿದರು. ಸಂಘಟನೆ ವತಿಯಿಂದ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋರಾಟವನ್ನು ರೂಪಿಸಲಾಗಿದೆ. ವಿಷಯ ಏನಂದ್ರೆ ಬಹು ವರ್ಷಗಳಿಂದ ನಮ್ಮ ಒಂದು ಬೇಡಿಕೆ ಆಗಿತ್ತು. ನಮ್ಮ ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿ ಬೇಕಂತ ಬಹಳಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಿದ್ವಿ. ಆ ಒಂದು ಹೋರಾಟಕ್ಕೆ ಜಯ ಸಿಕ್ಕಿತ್ತು. ಮೊನ್ನೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿತ್ತು, ಏನಪ್ಪಾ ಅಂದ್ರೆ 625 ಅಂಕಗಳ ಬದಲಾಗಿ ಹಿಂದಿಯನ್ನು ಗ್ರೇಡ್ ಆಗಿ ಮಾರ್ಪಡಿಸಿ 525 ಮಾರ್ಕ್ಸ್ಗಳ ಮಾತ್ರ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ಸರ್ಕಾರ ಆದೇಶ ಮಾಡುತ್ತೆ. ಆದರೆ ಈ ವಿಷಯದಲ್ಲಿ ನಮ್ಮ ರಾಜ್ಯಪಾಲರಾದಂತ ಪಾಲರು ಅವರೊಂದು ಮುಖ್ಯಮಂತ್ರಿಗಳ ಆಪ್ತರಿಗೆ ಒಂದು ಪತ್ರ ಬರೀತಾರೆ, ಏನಂತ ಹಿಂದಿ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಂಡದ್ದು ಸರಿಯಲ್ಲ, ಇದು ಮತ್ತೆ ಕಡ್ಡಾಯವಾಗಿ ಮಾಡಿ ಅಂತೆ. ಆದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ನೇರವಾಗಿ ಅಂದ್ರೆ, ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತ ಸರ್ಕಾರ ಜನರ ಪರವಾಗಿ ಒಂದು ಆದೇಶ ಹೊರಡಿಸುತ್ತೆ. ಇಲ್ಲೇ ಪಕ್ಕದ ರಾಜ್ಯಗಳಲ್ಲಿ ಕೇವಲ ದ್ವಿಭಾಷಾ ನೀತಿ ಅನುಸರಿಸ್ಕೊಂಡು ಬರ್ತಾ ಇದೆ, ಅಲ್ಲಿ ವಿಷಯಕ್ಕೆ ದನಿ ಎತ್ತಲ್ಲ ಇವರು. ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಆಗ್ಬೇಕು ಅಂದ್ರೆ ಮಾತ್ರ ರಾಜ್ಯಪಾಲರು ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರೆ. ಅವರು ಜನರ ಪರವಾಗಿ ನಿಲ್ಬೇಕು. ಆದ್ರೆ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು, ಕೇಂದ್ರ ಸರ್ಕಾರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ. ನಾವು ನೇರವಾಗಿ ಹೇಳ್ತೀವಿ, ಹಿಂದಿಯನ್ನು ಅತಿಥಿಯಾಗಿರ್ಲಿ, ಅತಿಥಿ ತರ ಇರಬೇಕು. ನಾವು ಹಿಂದಿ ಯಜಮಾನಿಕೆ ಮಾಡ್ತೀವಿ ಅಂದ್ರೆ ನಡೆಸಕ್ ಕೊಡಲ್ಲ. ಕನ್ನಡದಲ್ಲಿ ಕನ್ನಡವೇ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗೆ ಸಾರ್ವಭೌಮ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ನಮ್ಮ ರಾಜ್ಯಪಾಲರಿಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಂದ್ರೆ, ಸರ್ಕಾರ ಸಮೀಕ್ಷೆ ಮಾಡಿನೇ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ನಾವು ಹಿಂದಿ ಕಡ್ಡಾಯವಾಗಿ ಬೇಡ ಅಂತ ಹೇಳಿದೀವಿ. ಹಿಂದಿ ಸಂಪೂರ್ಣ ತೆಗೆದು ಹಾಕಿಲ್ಲ. ನಮ್ಮ ಮಕ್ಕಳು ಕಲಿಬೇಕಂದ್ರೆ ಕಲಿತಾರೆ, ಇಲ್ಲ ಬಿಡ್ಬೇಕಂದ್ರೆ ಬಿಡ್ತಾರೆ. ಹಿಂದಿನ ಒತ್ತಾಯ ಪೂರ್ವಕವಾಗಿ ನಮ್ಮ ಮಕ್ಕಳ ಮೇಲೆ ಯಾಕೆ ಹೇರ್ತಾ ಇದ್ದೀರಿ? ಆಯ್ತು, ಕರ್ನಾಟಕಕ್ಕೆ ಅಷ್ಟೇ ಯಾಕೆ, ತಮಿಳುನಾಡಿನಲ್ಲಿ ಇಲ್ಲ ದ್ವಿಭಾಷಾ ನೀತಿ, ಕೇವಲ ದ್ವಿಭಾಷಾ ನೀತಿಯನ್ನು ಸೃಷ್ಟಿಸ್ತಾರೆ. ಅಷ್ಟೆಲ್ಲ ಮಹಾರಾಷ್ಟ್ರದಲ್ಲಿ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ, ನಮಗೆ ಹಿಂದಿ ಬೇಡ, ನಮಗೆ ಎರಡೇ ಭಾಷೆ ಇರಲಿ, ಮರಾಠಿ ಮತ್ತು ಇಂಗ್ಲಿಷ್ ಕಡ್ಡಾಯವಾಗಿ ಅಂತ ಹೇಳಿ. ಅದ್ರ ಬಗ್ಗೆ ದನಿ ಎತ್ತಲ್ಲ. ಆದ್ರೆ ಇಲ್ಲಿ ಮಾತ್ರ ಇಲ್ಲಿ ಶಾಸಕರು ಸಚಿವರುಗಳು ನಮ್ಮ ಓಟುಗಳನ್ನು ತೆಗೆದುಕೊಂಡಂತವ್ರು, ಕನ್ನಡಿಗರ ಓಟನ್ನು ತೆಗೆದುಕೊಂಡವರು ಈ ವಿಷಯದ ಬಗ್ಗೆ ದನಿ ಎತ್ತಲ್ಲ. ಮೊನ್ನೆ ನಮ್ಮ ನಮೋಶಿ ಅವ್ರನ್ನ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವ್ರ ಹಿಂದಿ ಶಿಕ್ಷಕರು ಹೋದಾಗ ಅವ್ರು ಹೇಳ್ತಾರೆ,
ಈ ವಿಷಯ ಸರಿಯಲ್ಲ, ಇದನ್ನು ಪರಿಶೀಲಿಸಬೇಕು, ನೀವು ಚರ್ಚೆ ಮಾಡ್ಬೇಕಂತೇಳಿ. ಇದೇ ವಿಷಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮೊನ್ನೆ ನಮ್ಮ ಕನ್ನಡವರಿಗೆ ಕನ್ನಡ ಬರೀಲಕ್ಕೆ ಅವಕಾಶ ಕೊಡ್ಲಿಲ್ಲ. ಆ ಟೈಮ್ನಲ್ಲಿ ಶಾಸಕರು ಸಚಿವರು ಬೈದ ಏನ್ ಇಟ್ಕೊಂಡಿರು, ಮಾತಾಡಕ್ ನಾಲಿಗೆ ಬಿದ್ದಿತ್ತ? ಕನ್ನಡಿಗರ ಅನ್ಯಾಯ ಆದಾಗ ಮಾತಾಡಲ್ಲ ಇವ್ರು ಯಾವ್ದೋ ಒಂದು ಕೇಂದ್ರ ಸರ್ಕಾರದ ಗುಲಾಮಗಿರಿ ಏಜೆಂಟ್ ತರ ಮಾಡ್ತಾ ಇದ್ರೆ. ಇವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನೀವು ಕನ್ನಡಿಗರ ಮತವನ್ನು ತೆಗೆದುಕೊಂಡು ಆಯ್ಕೆಯಾದವರು, ನೀವು ಕನ್ನಡ ಪರ ನಿಲ್ಬೇಕು ಹೊರತಾಗಿ ಯಾವುದೇ ಒಂದು ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡಿದ್ರೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು. ಆನಂದ್ ದೊಡ್ಮನಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.